ಶಾಲೆ ಈ ಇಂದಿರಾನಗರ ಶಾಲೆ. ಇಲ್ಲಿಗೆ ಡಿಡಿಪಿ ಅವರು ಸಹಿತ ವಿಸಿಟ್ ಕೊಟ್ಟಿದ್ದಾರೆ. ಈ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸ್ಕೊಟ್ಟು ಶಾಲೆ ತುಂಬಾ ಸುಂದರವಾಗಿದೆ. ನಾವು ಬಂದಿರತಕ್ಕಂಥ ಎಲ್ಲ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ನಾವೆಲ್ಲ ಶಾಲೆಯಲ್ಲಿ ಒಳಗಡೆ ಹೋಗಿ ವೀಕ್ಷಣೆ ಮಾಡಬೇಕು. ಎಲ್ಲ ಶಾಲೆಗಳು ಸಹಿತ ಮಾದರಿ ಆಗಿರ್ತಕ್ಕಂಥ ಶಾಲೆ ಅಂತಂದ್ರೆ ನಮ್ಮ ಇಂದಿರಾನಗರ ಶಾಲೆ. ಈ ಶಾಲೆಯಲ್ಲಿ ಮೊದಲು ಅಳಿಲು ಸೇವೆ ಮಾಡಿಕೊಂಡು ಉತ್ತಮವಾದಂತ ಒಂದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಶ್ರೀಯುತ ರಾಜಶೇಖರ್ ಸರ್ ಅವರು ಇದ್ರು. ಅವರು ಯಾವಾಗ್ಲೂ ಸಹಿತ ನಮ್ಮ ಸ್ವಾಮೀಜಿಗಳಿದ್ದಂಗೆ ತಣ್ಣೀರು ಸ್ನಾನ ಮಾಡೋದು, ಯಾವಾಗಲೂ ದೇವರನ್ನ ಪೂಜೆ ಮಾಡ್ಕೊಂಡು ಈ ಶಾಲೆನೇ ದೇವರು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ರು. ತಣ್ಣೀರು ಸ್ನಾನ ಮಾಡಿ 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 ಅವ್ರು ಬೇಜಾರಾಗ್ಬಿಟ್ಟಿತ್ತು. ಆ ಬಿಸಿ ನೀರು ಸ್ನಾನ ಮಾಡೋದಕ್ಕೆ ಚಂದ್ರಪ್ಪ ಅವ್ರು ಬಂದ್ರು. ಚಂದ್ರಪ್ಪ ಅವ್ರು ಬಂದ್ಬಿಟ್ಟು ಬಿಸಿನೀರು ತಣ್ಣೀರು ಸೇರಿದಾಗ ಗೊತ್ತಾಗತ್ತೆ ಆ ನೀರಿನ ರುಚಿ ಸ್ನಾನ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಅಂತ. ಆ ರೀತಿ ಆಗಿರ್ತಕ್ಕಂಥ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಅಪಾರವಾಗಿರ್ತಕ್ಕಂಥ ಶಿಷ್ಯರು ತಯಾರು ಮಾಡಿ ಆದರ್ಶ ಶಾಲೆ ಮತ್ತು ಕಸ್ತೂರಿಬಾ ಶಾಲೆ, ಅದೇ ರೀತಿಯಿಂದ ನವೋದಯ ಶಾಲೆಗೂ ಸಹಿತ ಆಯ್ಕೆ ಮಾಡಿರ್ತಕ್ಕಂಥ ಕೀರ್ತಿ ಈ ಶಾಲೆಗೆ ಸಲ್ಲುತ್ತದೆ. ಇದೇ ಶಾಲೆಗೆ ಡಿಡಿಪಿ ಅವರು ಸಹಿತ ವಿಸಿಟ್ ಕೊಟ್ಟಿದ್ರು. ಅದೇ ರೀತಿಯಾದ ಡಿಡಿಪಿ ಅವರು ಕೊಟ್ಟು ಉತ್ತಮವಾದ ಶಾಲೆ ಅಂತ ತೀರ್ಮಾನ ಮಾಡಿದ್ದಾರೆ. ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ನಮ್ಮ ಪ್ರೀತಿ ಆಗಿರ್ತಕ್ಕಂಥ ಮಿತ್ರರಾಗಿದ್ದ ಚಂದ್ರರವರು ನಾನು ಹತ್ರದಿಂದ ಕಂಡಿದ್ದೇನೆ. ಅವರು ಉತ್ತಮವಾದ ಕ್ರೀಡಾಪಟುಗಳು, ರಾಷ್ಟ್ರೀಯ ಕ್ರೀಡಾಪಟುಗಳು. ನನ್ನ ಜೊತೆಗೆ ವಾಲಿಬಾಲ್ ಅಲ್ಲಿ ಜಮ್ಮುಗೂ ಬಂದಿದ್ದಾರೆ, ಅದ್ರ ಜೊತೆಗೆ ಬಿಹಾರಕ್ಕೂ ಬಂದಿದ್ದಾರೆ. 2 ಸಲ ರಾಜ್ಯವನ್ನ ಮತ್ತು ಭಾರತ ದೇಶದ ಕ್ರೀಡಾಕೂಟದಲ್ಲಿ, ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಉತ್ತಮ ಕ್ರೀಡಾಪಟುಗಳು. ಅಥ್ಲೆಟಿಕ್ ಹೌದು, ಅದ್ರ ಜೊತೆಗೆ ಇದೇ ರೀತಿಯಾಗಿರ್ತಕ್ಕಂಥ ಕ್ರೀಡಾಪಟುವನ್ನು ಆಗಿದ್ದು, ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಕರಕುಶಲ ಪ್ರದರ್ಶನದಲ್ಲಿ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 32 ರಾಜ್ಯಗಳು ಬಂದಿದ್ರು, 32 ಜಿಲ್ಲೆಯಿಂದ ಭಾಗವಹಿಸಿದ್ರು ಟೀಚರ್. ಸ್ಥಳದಲ್ಲೇ ಪಾಠೋಪಕರಣ ತಯಾರಿಕೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರ್ತಕ್ಕಂಥವ್ರು. ಅವ್ರ ಜೊತೆಗೆ ನಮ್ಮ ಸೋಮಶೇಖರ್ ಅಂತಕ್ಕಂಥವ್ರು ಶಾರ್ಟ್ ಪುಟ್ ಅಲ್ಲಿ ಅವರು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅವ್ರ ಜೊತೆಗೆ ನಮ್ಮ ಕೊತ್ತೂರು ಶಾಲೆ ಸೋಮಶೇಖರ್ ಇಲ್ಲೇ ಬಂದಿದ್ದಾರೆ. ಅವ್ರಿಗೂ ಸಹಿತ ಅವ್ನು ಸನ್ಮಾನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಶ್ರೀಯುತ ನಾರಾಯಣ ಸ್ವಾಮಿ ಅವರು ವಾಹನ ಚಾಲಕರು, ಅವರು ಸಹಿತ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಜಾವ್ಲಿನ್ ಥ್ರೋ ನಲ್ಲಿ. ಅವರು ರಾಷ್ಟ್ರೀಯ ಕ್ರೀಡಾಪಟುಗಳು. ದಯವಿಟ್ಟು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಆ 3 ಜನಕ್ಕೂ ಸಹಿತ ಈ ವೇದಿಕೆ ಮೇಲೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು, ನಮ್ಮ ಗುರುಗಳಾಗಿರ್ತಕ್ಕಂಥ ಮುಂಡರಾಜ್ ಸರ್ ಅವರು ಮತ್ತು ಮೊನೇಶ್ ಸರ್ ಅವರು, ಜಗನ್ನಾಥ್ ಸರ್ ಅವರು, ಆ 3 ಜನಕ್ಕೂ ಸಹಿತ ಈ ವೇದಿಕೆ ಮೇಲೆ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಮೇಡಮ್ ಹತ್ರ ಕೇಳ್ಕೊಂಡಾಗ ತಹಸೀಲ್ದಾರ್ ಮೇಡಮ್ ಅವರು ಎಷ್ಟೇ ಕಷ್ಟ ಕೆಲಸಗಳಿದ್ರು ಸಹಿತ ಬದಿಗೊತ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ನಿವೃತ್ತಿ ಜೀವನ ಇನ್ನ ಸುಖಮವಾಗಿರ್ಲಿ, ಅವ್ರ ಕುಟುಂಬನ ಸಹಿತ ಸುಭಿಕ್ಷವಾಗಿದೆ. ಇಬ್ಬರು ಡಾಕ್ಟರ್ಗಳಾಗಿದ್ದಾರೆ. ಪ್ರಾಥಮಿಕ ಶಾಲಾ ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ ಅವರಿಬ್ಬರು ಮಕ್ಕಳು ಡಾಕ್ಟರ್ಗಳಾಗಿದ್ದಾರೆ. ದಯವಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಅವರು ಸಹಿತ ಸಾಧನೆ ಮಾಡಿದ್ದಾರೆ. ಆ ಸಾಧನೆಗೆ ಅವರ ಕುಟುಂಬದಲ್ಲಿ ಇರ್ತಕ್ಕಂಥ ಅವರ ಪತ್ನಿಯವರು, ಅವರ ತಂದೆ ತಾಯಿಗಳು ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಅವರ ಸಹೋದರಗಳು ಸಹಿತ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇನ್ನು ಮುಂದಿನ ಜೀವನದಲ್ಲಿ ಅವರು ವಿಶ್ರಾಂತಿ ಜೀವನ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಕೂಡಿರ್ಲಿ ಅಂತ ಕೇಳ್ಕೊಳ್ತಾ, ಆ 3 ಜನಕ್ಕೆ ಮೇಡಮ್ ಅವರು ಮಾತಾಡಿದಾದ್ಮೇಲೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.